ಶಾಸಕರಿಗೆ 50 ಕೋಟಿ ಆಫರ್ ಎಂಬ ಸಿಎಂ ಹೇಳಿಕೆ ವಿಚಾರ ಸಿಎಂ ಸಿದ್ದರಾಮಯ್ಯ ವಿಚಲಿತರಾಗಿ ಈ ರೀತಿ ಹೇಳಿದ್ದಾರೆ. ಬಿಜೆಪಿಯಿಂದ ಯಾವ ಆಫರು ಇಲ್ಲ. ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಅಭಿವೃದ್ಧಿಗೆ 2 ಕೋಟಿ ಕೊಡುವಂತ ಸಾಮರ್ಥ್ಯ ಇಲ್ಲ. ಕಾಂಗ್ರೆಸ್ ಬಳಿ 135 ಶಾಸಕರಿದ್ದಾರೆ. ನಮಗೆ ರಾಜ್ಯವನ್ನು ಆಳ್ತೀವಿ ಎಂಬ ಭ್ರಮೆನೂ ಇಲ್ಲ. ಕಾಂಗ್ರೆಸ್ನಿಂದ ಅಷ್ಟೊಂದು ಶಾಸಕರು ಬಿಜೆಪಿಗೆ ಬರ್ತಾರೆ ಎಂಬ ನಂಬಿಕೆನೂ ಇಲ್ಲ. ಸಿಎಂ ಯಾಕೆ ಡಿಸ್ಟರ್ಬ್ ಆಗಿದ್ದಾರೆ ಗೊತ್ತಿಲ್ಲ ಅಂತ ಶ್ರೀವತ್ಸ ಹೇಳಿದ್ದಾರೆ. ಮೂಡಾದಲ್ಲಾಗಿರತಕ್ಕಂತ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಾ ಇರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಹೋರಾಟಗಳು ಕೂಡ ನಡೀತಾ ಇದ್ದಾವೆ, ಜೊತೆಗೆ ದೂರುಗಳು ಕೂಡ ದಾಖಲಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ 3 ಕಡೆ ತನಿಖೆ ಕೂಡ ನಡೀತಾ ಇದೆ. ಇಷ್ಟಾದರೂ ಕೂಡ ಮೂಡ ಮತ್ತೆ ಪಾಲಿಕೆ 2 ಭಾಗಗಳಲ್ಲೂ ನೋಡಿ, ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಶ್ರೀವತ್ಸ ಅವರು ರಿಯಾಕ್ಟ್ ಆಗಿದ್ದಾರೆ. ಬಿಜೆಪಿಯಿಂದ ಯಾವ ಆಫರು ಹೋಗಿಲ್ಲ, ನಾವಂತೂ ಭ್ರಮೆಲಿಲ್ಲ ಈ ಸರ್ಕಾರವನ್ನು ಪತನ ಮಾಡ್ತೀವಿ ಅಥವಾ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ವಿಚಲಿತರಾಗಿದ್ದಾರೆ. ಆ ಕಾರಣಕ್ಕೆ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರುಗಳು ಬಿಲ್ಕುಲ್ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಈ ಥರದ ಕೆಲಸಕ್ಕೆ ಕೈ ಹಾಕಿಲ್ಲ. ನಾವು ಯಾಕೆ ಆಫರ್ ಕೊಡಬೇಕು, ಅಷ್ಟು ಜನ ಶಾಸಕರು ಬರ್ತಾನೆ ಅನ್ನೋ ಗ್ಯಾರಂಟಿನೂ ನಮಗಿಲ್ಲ. ಬಿಜೆಪಿಯಿಂದ ಯಾವ ಆಫರು ಹೋಗಿಲ್ಲ. ಸಿದ್ದರಾಮಯ್ಯನವರು ವಿಚಲಿತರಾಗಿ ಡಿಸ್ಟರ್ಬ್ ಆಗಿ ಈ ಸ್ಟೇಟ್ಮೆಂಟನ್ನು ಕೊಟ್ಟಿರಬಹುದು ಅನ್ನೋದನ್ನ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ಹೇಳಿದ್ದಾರೆ. ಸೊ ಇದೇ ರೀತಿಯಾಗಿ ಬಿಜೆಪಿಯ ಅನೇಕ ನಾಯಕರುಗಳು ಸಿಎಂ ಕೊಟ್ಟಂತ ಸ್ಟೇಟ್ಮೆಂಟನ್ನು ತಳ್ಳಿ ಹಾಕ್ತಿದ್ದಾರೆ. ಅವ್ರು ಯಾಕೆ ಹಂಗೆ ಹೇಳಿದ್ರೆ ಗೊತ್ತಿಲ್ಲ, ನಾವು ಆ ಥರದ ಕೆಲಸಗಳಿಗೆ ಕೈ ಹಾಕ್ತಾ ಇಲ್ಲ ಅಂತ ಹೇಳೋದ್ರ ಮುಖಾಂತರವಾಗಿ ಈ ಸರ್ಕಾರವನ್ನು ಡಿಸ್ಟರ್ಬ್ ಮಾಡುವಂಥ, ಈ ಸರ್ಕಾರವನ್ನು ಪತನ ಮಾಡುವಂಥ ನಿಟ್ಟಿನಲ್ಲಿ ನಾವಂತೂ ಕೈ ಜೋಡಿಸ್ತಾ ಇಲ್ಲ ಅಥವಾ ಅದಕ್ಕೆ ನಾವು ಕೈ ಹಾಕ್ತಾ ಇಲ್ಲ ಅನ್ನೋದನ್ನು ಹೇಳೋದ್ರ ಮುಖಾಂತರವಾಗಿ ಈ ಸ್ಟೇಟ್ಮೆಂಟ್ಗಳನ್ನು ತಳ್ಳಿ ಹಾಕುವಂಥ ಕೆಲಸವನ್ನು ಬಿಜೆಪಿಯ ನಾಯಕರುಗಳು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. 50 ಕೋಟಿ ಆಫರ್ ಎಂಬುವ ವಿಚಾರಕ್ಕೆ ಈ ರೀತಿಯಾಗಿ ರಿಯಾಕ್ಟನ್ನು ಮಾಡಿದ್ದಾರೆ. ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಸುದ್ದಿ ಆಗ್ತಾ ಇರೋದು ಮುಡಾ ಮತ್ತು ಈ 50 ಕೋಟಿ ಆಫರ್. ಸದ್ಯದ ಬೆಳವಣಿಗೆಗಳ ಬಗ್ಗೆ ನಮ್ಮ ಪ್ರತಿನಿಧಿ ಪುನೀತ್ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ ಏನ್ ಹೇಳ್ತಾರೆ ಅಂತ. ಮೂಡಾದಲ್ಲಾಗಿರತಕ್ಕಂತ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಾ ಇರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಹೋರಾಟಗಳು ಕೂಡ ನಡೀತಾ ಇದ್ದಾವೆ, ಜೊತೆಗೆ ದೂರುಗಳು ಕೂಡ ದಾಖಲಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ 3 ಕಡೆ ತನಿಖೆ ಕೂಡ ನಡೀತಾ ಇದೆ. ಇಷ್ಟಾದರೂ ಕೂಡ ಮೂಡ ಮತ್ತೆ ಪಾಲಿಕೆ 2 ಭಾಗಗಳಲ್ಲೂ ಕೂಡ 2 ಕಡೆ ಕಾರ್ಯವನ್ನು ನಿರ್ವಹಿಸುವ ಮುಖಾಂತರ 2 ವೇತನಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶಾಸಕರಾಗಿರುವಂತಹ ಶ್ರೀವತ್ಸ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇದು ಇಡೀ ಮೈಸೂರನ್ನೇ ಒಂದು ರೀತಿ ಅಚ್ಚರಿಗೊಳಿಸುವಂತ ಒಂದು ಘಟನೆ. ಯಾಕಂದ್ರೆ 2 ಕಡೆ ಕೆಲಸ ಮಾಡಿ ಪ್ರಬುದ್ಧರಿರ್ತಕ್ಕಂಥ ಒಂದು ಸ್ಥಳ ಇದು ಪಾಲಿಕೆ ಅಂತ ಹೇಳಿದ್ರೆ. ಇಲ್ಲೂ ಕೆಲಸ ಮಾಡ್ತಾರೆ, ಮತ್ತೊಂದು ಕಡೆ ಕೆಲಸ ಮಾಡ್ತಾರೆ. 2 ಈಗ ಅವ್ರ ಮೇಲೆ ವಜಾ ಆಗುವಂತ ಕೆಲಸ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಅಲ್ಲ, ಬಹಳ ಆಶ್ಚರ್ಯ ಮತ್ತು ಆಘಾತಕಾರಿ ಇದು ವಿಷಯ. 2 ಸರ್ಕಾರಿ ಸಂಸ್ಥೆಯಲ್ಲಿ ಅದರಲ್ಲೂ ಒಬ್ಬ ಸರ್ಕಾರಿ ನೌಕರರು 2 ಕಡೆ ಸಂಬಳ ತಗೊಳ್ತಾ ಇದ್ದಿದ್ದು, ಕಳೆದ 16 ವರ್ಷದಿಂದ ತೆಗೆದುಕೋತಾ ಇದ್ದಿದ್ದು, ಅದು ಯಾರ ಗಮನಕ್ಕೂ ಬಂದಿಲ್ಲ ಅನ್ನುವಂಥದ್ದು ಬಹಳ ಅಚ್ಚರಿ ತರ್ತಾ ಇದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೇ ಅದರದೇ ಆದಂಥ ಆಂತರಿಕ ತನಿಖೆ ವಿಭಾಗ, ಆಡಿಟಿಂಗ್ ಸೆಕ್ಷನ್ನು ಎಲ್ಲ ಇದೆ, ಲೆಕ್ಕ ಪರಿಶೋಧಕರು. ಅಂದ್ರೆ ಅವ್ರು ಏನು ಮಾಡ್ತಿದ್ರು ಹಂಗಾರೆ? ಯಾಕೆ ಇದು ಮ್ಯಾಚ್ ಆಗ್ತಿರ್ಲಿಲ್ವ ಅವ್ರಿಗೆ? ಅವ್ರ ಕಣ್ಣಿಗೆ ಬೀಳದೇ ಇರೋಷ್ಟು ಮಟ್ಟಿಗೆ ನಡೆದಿದೆ ಅನ್ನುವಂಥದ್ದು ನನಗೆ ಆಶ್ಚರ್ಯ ತರ್ತಾ ಇದೆ. ಹಿಂದೆ ಆರೋಪ ಮಾಡ್ತಾ ಇದ್ರು, ಅವಾಗಾದರೂ ಗ್ಯಾರಂಟಿ ಸ್ಕೀಮ್ಗಳಿರಲಿಲ್ಲ. ಈ ಗ್ಯಾರಂಟಿ ಸ್ಕೀಮ್ಗಳು ಇಷ್ಟು ಚೆನ್ನಾಗಿ ಹೋಗ್ತಾ ಇದೆ, ಜನಗಳಿಗೂ ಹೋಗ್ತಾ ಇದೆ ಅಂತ ಮನವರಿಕೆ ಆಗಿದೆ. ನಿಲ್ಸಕ್ಕಾಗಲ್ಲ ಈ ಥರ ಸ್ಕೀಮ್ಗಳನ್ನ. ಇದಕ್ಕೆ 50-60 ಸಾವಿರ ಕೋಟಿ ವರ್ಷಕ್ಕೆ ಬೇಕು. ಎಲ್ಲಿಂದ ಕೊಡೋದು? 50 ಕೋಟಿ ಇಂಟು 50 ಜನ ಅಂದರೆ 2.5 ಸಾವಿರ ಕೋಟಿ ಆಗೋಯ್ತು. ಆಮೇಲೆ ಚುನಾವಣೆ ಮಾಡಬೇಕು. ನನಗನ್ಸುತ್ತೆ ಎಲ್ಲಿ ಲೆಕ್ಕನೇ ಮಿಸ್ ಆಗೋಗಿದೆ. ಯಾಕೆ ಮುಖ್ಯಮಂತ್ರಿಗಳು ಈ ಥರದ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅರ್ಥನೇ ಆಗ್ತಿಲ್ಲ. ಯಾಕೆ FIR ಮಾಡಲ್ಲ? ಅದಕ್ಕೂ 1.5 ವರ್ಷ ಕಾಯ್ತೀರಾ? ಈಗ BJP ಸರ್ಕಾರ ಹಳೇದೆಲ್ಲ ಮಾಡಿದ್ದಕ್ಕೆ 1.5 ವರ್ಷಕ್ಕಾದ್ರಲ್ಲ, ಇದಕ್ಕೂ 1.5 ವರ್ಷ ಬೇಕಾ ನಿಮಗೆ? ಈಗಲೇ ಹಾಕತ್ತಾನೆ. ಸರ್ಕಾರ ಉರುಳಿಸುವ ವ್ಯಕ್ತಿ ಮೇಲೆ ಕೇಸ್ ಹಾಕಲ್ಲ ಅಂದ್ರೆ ಏನು ಅರ್ಥ? ಹಂಗಾದ್ರೆ ನನಗನ್ಸುತ್ತೆ ಎಲ್ಲೋ ವಿಚಲಿತರಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿಲಂತೂ ಅದು 135 ಶಾಸಕರನ್ನ ಹೊಂದಿರುವಂಥ ಕಾಂಗ್ರೆಸ್ ಶಾಸಕರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಹುಚ್ಚು ಸಾಹಸನೂ ಯಾರೂ ಮಾಡಲ್ಲ.
ಮತ್ತು ಮಾಡುವ ಅವಶ್ಯಕತೆನೂ ಇಲ್ಲ. ಏಟ್ ಹಗರಣ ಮಾಡಿ ಅವರೇ ಹಳ್ಳ ತೊಡ್ಕೋತಾ ಇರಬೇಕಾದ್ರೆ ಏನು 3 ವರ್ಷ ಕಾಯೋದೇನು ಕಷ್ಟ ಏನು ಬಿ ಜೆ ಪಿಗೆ? ನನಗನ್ಸುತ್ತೆ ಆ ಥರ ಯಾವ ಪ್ರಯತ್ನನೂ ನಡೀತಾನೆ. ಏನೋ ಡಿಸ್ಟರ್ಬ್ ಅಂತ ಅನ್ಕೋತೀನಿ. ಅದು ಮೂಡಾದ ಇಡಿಯ ಹಗರಣವನ್ನದಿಂದ ಬೇರೆ ಇನ್ನೊಂದು ಕಡೆಗೆ ತಿರುವು ತೆಗೆದುಕೊಳ್ಳುವಂಥ ಪ್ರಯತ್ನ ಏನಾದ್ರು ಮಾಡ್ತಾ ಇರ್ಬೋದೇನೋ ಮುಖ್ಯಮಂತ್ರಿಗಳು. ಅವ್ರ ಬಾಯಲ್ಲಿ ಈ ಥರ ಬಂದಿರೋದು, ನನ್ನ ಡಿ ಕೆ ಶಿವಕುಮಾರ್ ಹೌದು ಅಂತ ಹೇಳಿರೋದು ನೋಡಿದ್ರೆ ನನಗೆಲ್ಲ ಕಾಂಗ್ರೆಸ್ ಅವರು ಡಿವಿಯೇಷನ್ಗೋಸ್ಕರ ಈ ಥರ ಮಾಡ್ತಿದ್ದಾರೆ ಅಂತ. ಇದಿಷ್ಟು ಶಾಸಕ ಶ್ರೀವತ್ಸ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು.